ಸರ್ಕಾರಿ ಅಧಿಕಾರಿಗಳಿಂದ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದೋಗಿದೆ. ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತನ್ನ ಕಬಳಿಕೆ ಮಾಡಿಕೊಳ್ಳಲಾಗಿದೆ. ಸರ್ಕಾರಿ ಅಧಿಕಾರಿಗಳಿಂದ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದೋಗಿದೆ. ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ ಸರ್ಕಾರಿ ಅಧಿಕಾರಿಗಳು. 200 ಕೋಟಿ ರೂಪಾಯಿ ಮೌಲ್ಯದ ಸ್ವತ್ತನ್ನ ಕಬಳಿಕೆ ಮಾಡಿಕೊಂಡಿರುವ ಆರೋಪ ಕೇಳಿ ಬರ್ತಾ ಇದೆ. ಉನ್ನತ ಹುದ್ದೆಯಲ್ಲಿರೋ ಅಧಿಕಾರಿಗಳಿಂದ ಹಗರಣ ನಡೆದಿರೋದು. ನಿಯಮವನ್ನ ಗಾಳಿಗೆ ತೂರಿ ಪ್ರಭಾವಿಗಳಿಗೆ ಸರ್ಕಾರಿ ಜಮೀನನ್ನ ಮಾರಾಟ ಮಾಡಲಾಗಿದ್ಯಾ? ಬೆಂಗಳೂರು ಡಿಸಿ ಕಚೇರಿ ಸಹಾಯಕನಿಂದ ಕಾನೂನು ಉಲ್ಲಂಘನೆಯಾಗಿರೋದು. ಕಚೇರಿ ಸಹಾಯಕ ಪ್ರಶಾಂತ್ ಗೌಡ ಪಾಟೀಲ್ ವಿರುದ್ಧ ಇದೀಗ ದೂರು ಕೂಡ ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ಅದರಲ್ಲೂ ಡಿಸಿ ಕಚೇರಿ ಸಹಾಯಕನ ವಿರುದ್ಧ ಕೂಡ ದೂರು ದಾಖಲಾಗಿರೋದು. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಲ ಭ್ರಷ್ಟ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾಗಿರೋದು ಗೊತ್ತಾಗಿದೆ. ಎಡಿಎಲ್ಆರ್ ಸಚಿನ್, ಜೆಡಿಎಲ್ಆರ್ ನಿಸಾರ್ ಅಹಮದ್, ತಹಶೀಲ್ದಾರ್ ಶ್ರೀನಿವಾಸ್, ಶೇಷ ತಹಶೀಲ್ದಾರ್ ನಾಗರಾಜ್ ಹಾಗೆ ಎಸಿ ರಜನಿಕಾಂತ್ ಆರ್ಐ ನವೀನ್ ಕೂಡ ದೂರು ದಾಖಲಾಗಿರುವುದು. ಅಂದ್ರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನುವಂಥ ಮಾತಿದೆ. ಆದರೆ ದೇವರಷ್ಟೇ ಐಷಾರಾಮಿ ಬದುಕನ್ನ ಬದುಕಬೇಕು ಅನ್ನುವಂಥ ಕಾರಣಕ್ಕೆ ಕೆಲ ಸರ್ಕಾರಿ ಅಧಿಕಾರಿಗಳು ಮಣ್ಣು ಮುಕ್ಕುವ ಕೆಲಸ ಮಾಡ್ತಾರೆ. ಜಮೀನನ್ನ ಪ್ರಭಾವಿಗಳಿಗೆ ಮಾರಾಟ ಮಾಡಿರುವ ಆರೋಪ ಈಗ ಕೇಳಿ ಬರ್ತಾ ಇರೋದು. ಸರ್ಕಾರಿ ಅಧಿಕಾರಿಗಳು ಎಲ್ಲವೂ ಗೊತ್ತಿದೆ, ಹಣದ ಆಸೆಗೆ ಈ ರೀತಿಯ ಕೃತ್ಯದಲ್ಲಿ ಭಾಗಿಯಾಗಿರೋದು ಕೂಡ ಬೆಳಕಿಗೆ ಬಂದಿದೆ. ಬೆಂಗಳೂರು ಡಿಸಿ ಕಚೇರಿ ಸಹಾಯಕರಿಂದ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಸಹಾಯಕ ಪ್ರಶಾಂತ್ ಗೌಡ ಪಾಟೀಲ್ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿರೋದು ಎನ್ಆರ್ ರಮೇಶ್. ದಾಖಲೆಯ ಸಮೇತ ಲೋಕಾಯುಕ್ತಕ್ಕೆ ಬಿಜೆಪಿ ಮುಖಂಡ ದೂರು ಸಲ್ಲಿಸಿದ್ದಾರೆ. ಲೋಕಾಯುಕ್ತ ಡಿಸಿ ಕಚೇರಿಯಲ್ಲಿ ಸಹಾಯಕನ ವಿರುದ್ಧ ದೂರು ದಾಖಲಾಗಿದೆ. ಕಚೇರಿಯ ಸಹಾಯಕ ಪ್ರಶಾಂತ್ ಗೌಡ ಪಾಟೀಲ್ ವಿರುದ್ಧ ದೂರು ದಾಖಲಾಗಿರೋದು. ನಿಯಮಗಳನ್ನ ಗಾಳಿಗೆ ತೂರಿ ಪ್ರಭಾವಿಗಳಿಂದ ಸರ್ಕಾರಿ ಜಮೀನು ಮಾರಾಟ ಆಗ್ತಾ ಇತ್ತಾ ಅಂತ ಬಿಜೆಪಿ ಮುಖಂಡ ರಮೇಶ್ ಅವರು ದಾಖಲೆಗಳನ್ನ ಇಟ್ಕೊಂಡೇ ಈಗ ದೂರನ್ನ ಸಲ್ಲಿಕೆ ಮಾಡಿರೋದು. ಅಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಹಾಗಾದ್ರೆ ಎಡಿಎಲ್ಆರ್ ಸಚಿನ್, ಜೆಡಿಎಲ್ಆರ್ ನಿಸಾರ್ ಅಹಮದ್ ಸೇರಿದಂತೆ ತಹಶೀಲ್ದಾರ್ ಶ್ರೀನಿವಾಸ್, ವಿಶೇಷ ತಹಶೀಲ್ದಾರ್ ನಾಗರಾಜ್, ಎಸಿ ರಜನಿಕಾಂತ್ ಹಾಗೂ ಆರ್ಐ ನವೀನ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಎಂ ಮಂಜುನಾಥ್, ಆರ್ ಶೋಭಾ ಮಂಜುನಾಥ್, ಉಮೇಶ್ ಬಾಬು, ಎಸ್ಪಿ ಜಲಜಾ ದಾಸ್ ಹಾಗೆ ಬಿಕೆ ರಾಘವೇಂದ್ರ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಸರ್ಕಾರಿ ಜಮೀನನ್ನ ಕಬಳಿಸಿರೋ ಎಂ ಮಂಜುನಾಥ್, ಆರ್ ಶೋಭಾ ಮಂಜುನಾಥ್ ಹಾಗೆ ಮಹೇಶ್ ಬಾಬು, ಎಸ್ಬಿ ಜಲಜಾ ದಾಸ್ ಹಾಗೆ ಬಿಕೆ ರಾಘವೇಂದ್ರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಬೆಂಗಳೂರಿನ ಕೆಲವೊಂದಷ್ಟು ಜಾಗಗಳಲ್ಲಿ ಅಥವಾ ಭಾಗಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ಹುದ್ದೆಯನ್ನು ಅಲಂಕರಿಸಿರುವ ಅದರಲ್ಲೂ ಉನ್ನತ ಅಧಿಕಾರಿಗಳಿಂದ ಪ್ರಭಾವಿಗಳಿಗೆ ಜಮೀನನ್ನ ನೀಡಿರುವಂಥ ಆರೋಪ ಕೇಳಿ ಬರ್ತಾ ಇರೋದು. ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತನ್ನ ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ದಾಖಲಾತಿಯ ಸಮೇತ ಈಗ ದೂರು ದಾಖಲಾಗಿರುವುದು. ಉತ್ತರಹಳ್ಳಿಯ ಸರ್ವೆ ನಂಬರ್ 18ರಲ್ಲಿರುವ ಸರ್ಕಾರಿ ಜಮೀನಿದು. 35 ಎಕರೆ 11 ಗುಂಟೆ ಜಮೀನು ಅಕ್ರಮವಾಗಿ ಖಾಸಗಿಗೆ ಸೇರ್ಪಡೆಯಾಗಿತ್ತು. ಸಂಪೂರ್ಣವಾಗಿ ಸರ್ಕಾರಿ ಎ ಮತ್ತು ಬಿ ಖರಾಬು ಜಮೀನಾಗಿದೆ. 35 ಎಕರೆ ಪೈಕಿ 8 ಎಕರೆ ಜಮೀನು ಇದೀಗ ಪ್ರಭಾವಿಗಳ ಪಾಲಾಗಿದೆ. ಸದ್ಯ ಜಮೀನಿನಲ್ಲಿ 2 ವರ್ಷದಿಂದ ಅಕ್ರಮ ಗಣಿಗಾರಿಕೆ ನಡೀತಾ ಇರೋದು ಕೂಡ ಬೆಳಕಿಗೆ ಬಂದಿದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಪೋಡಿ ದುರಸ್ತು ಮಾಡಿದ ಅಧಿಕಾರಿಗಳು ಡಿಸಿಗೆ ತಪ್ಪು ಮಾಹಿತಿಯನ್ನ ನೀಡಿ ಭೂ ಪರಿವರ್ತನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ನಕಲಿ ದಾಖಲಾತಿಯನ್ನ ಸೃಷ್ಟಿ ಮಾಡಿ ಪೋಡಿ ದುರಸ್ತಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನ ನೀಡಿ
ಭೂ ಪರಿವರ್ತನೆಯನ್ನ ಮಾಡಿಕೊಂಡಿದ್ದಾರೆ. ದಾಖಲೆಯ ಸಮೇತ ಈಗ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡ ಎನ್.ಆರ್. ರಮೇಶ್. ಜೊತೆಗೆ ಉನ್ನತ ಅಧಿಕಾರಿಗಳ ಮುಖವನ್ನ ಬಟಾಬಯಲು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎನ್.ಆರ್. ರಮೇಶ್ ಅವರು ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಸಿಬಿಐ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅತ್ಯಂತ ಜನನಿಬಿಡ ಪ್ರದೇಶ ಮತ್ತು ಪ್ರಮುಖ ಬಡಾವಣೆ ಆಗಿರ್ತಕ್ಕಂಥ ಹಳೆಯ ಬಿಬಿಎಂಪಿ ವ್ಯಾಪ್ತಿಯಿಂದ ಕೇವಲ 50 ಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು 200 ಕೋಟಿ ರೂಪಾಯಿಗಳಷ್ಟು ಅದಕ್ಕಿಂತ ಹೆಚ್ಚು ಮೌಲ್ಯದ 8 ಎಕರೆ ವಿಸ್ತೀರ್ಣದ ಸರ್ಕಾರಿ ಬಂಡೆ ಪ್ರದೇಶವನ್ನ ನಕಲಿ ದಾಖಲೆಗಳನ್ನ ಬಳಸಿ ಕಬಳಿಸಿರ್ತಕ್ಕಂಥ ಒಂದು ಬೃಹತ್ ಭೂ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತು ಲೋಕಾಯುಕ್ತದಲ್ಲಿ ಎಡಿಜಿಪಿ ಅವರಿಗೆ, ಐಜಿಪಿ ಅವರಿಗೆ, ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಅವೆಲ್ಲಕ್ಕಿಂತ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರಿಗೆ ದಾಖಲೆಗಳ ಸಹಿತ ಸುಮಾರು 600 ಪುಟಗಳ ದಾಖಲೆಗಳ ಸಹಿತ ನಾನು ಇವತ್ತು ಅವರಿಗೆ ದೂರನ್ನ ಕೊಟ್ಟಿದ್ದೇನೆ. ಉತ್ತರಹಳ್ಳಿ ಹೋಬಳಿ ಉತ್ತರಹಳ್ಳಿ ಮಾನವರತೆ ಕಾವಲ್ ಪ್ರದೇಶದಲ್ಲಿ ಸರ್ವೆ ನಂಬರ್ 18ರಲ್ಲಿ 353 ಎಕರೆ 27 ಗುಂಟೆ ಸ್ವತ್ತು ಅದು ಸಮಾನವಾಗಿ 2 ಗ್ರಾಮಗಳಿಗೆ ಹಿಂದೆ ಕಾನೂನು ರೀತಿ ವಿಭಜನೆ ಮಾಡ್ಕೊಂಡಿರ್ತಾರೆ. ವಾಜರಹಳ್ಳಿ ಗ್ರಾಮಕ್ಕೆ ಮತ್ತು ಕಲಗಟ್ಪುರ ಗ್ರಾಮಕ್ಕೆ ಸಮಾನವಾಗಿ ಅದನ್ನ ವಿಭಜನೆ ಮಾಡ್ಕೊಂಡಿರ್ತಾರೆ. ಆ 2 ಪ್ರದೇಶಗಳ ಮಧ್ಯಭಾಗದಲ್ಲಿ ಸರ್ವೆ ನಂಬರ್ 18ರಲ್ಲಿ ಸರ್ಕಾರಿ ಬಂಡೆ 8 ಎಕರೆ ವಿಸ್ತೀರ್ಣದ ಸರ್ಕಾರಿ ಬಂಡೆ ಇರ್ತದೆ. ಕಾನೂನು ರೀತಿಯಲ್ಲಿ ಆ ಸರ್ಕಾರಿ ಬಂಡೆಯನ್ನ ಗಣಿಗಾರಿಕೆ ಮಾಡಲಿಕ್ಕೆ ಕಳೆದ 10 ವರ್ಷಗಳಿಂದ ಅನುಮತಿ ಪಡ್ಕೊಂಡು ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ಅದನ್ನ ಗಣಿಗಾರಿಕೆ ಮಾಡಿರ್ತಾರೆ. 70 ರಿಂದ 80 ಅಡಿ ಆಳವಾದ್ರಿಂದ ಆ ಗಣಿಗಾರಿಕೆಗೆ ಅದನ್ನ ನಿಲ್ಲಿಸಿ ಅದನ್ನ ಹಾಗೆ ಬಿಟ್ಕೊಂಡಿರ್ತಾರೆ. ಅಲ್ಲಿ ಹಳ್ಳ ಬಿದ್ದಿದ್ದಂತ ಪ್ರದೇಶದಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ನೀರು ತುಂಬಿಕೊಂಡು ಕೆರೆ ಅಂತ ಆಗಿರ್ತದೆ. ಈ ಒಂದು ಅಮೂಲ್ಯವಾದಂತ ಸ್ವತ್ತಿನ ಮೇಲೆ ಕಣ್ಣಾಗದಂತ ಪ್ರಭಾವಿ ಸರ್ಕಾರಿ ನೆಲೆಗಳು ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ರಾಜ್ಯ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳ ನೆರವಿನಿಂದ ಕೋಟ್ಯಾಂತರ ರೂಪಾಯಿ ಮೊತ್ತದ ಭ್ರಷ್ಟಾಚಾರವನ್ನು ನಡೆಸಿ ಆ ಒಂದು ಸ್ವತ್ತನ್ನ ತಮ್ಮದನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ಈಗಾಗಲೇ ಬಹುತೇಕ ಯಶಸ್ವಿಯಾಗಿದ್ದಾರೆ. ತಾವು ಭಯಭೀತ ರಾಜಾರೋಷವಾಗಿ ಒಂದು JDLR ಅಂದ್ರೆ ಜಾಯಿಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಹೇಳಿ ಇರುವಂತ ಲ್ಯಾಂಡ್ ರೆಕಾರ್ಡ್ಸ್ ಭೂ ದಾಖಲೆಗಳ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ನಿಸಾರ್ ಅಹಮದ್ ಅವರು, ಹಾಗೆ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಸಚಿನ್ ಅವರು, ಹಾಗೆ ತಹಸೀಲ್ದಾರ್ ಆಗಿದ್ದಂತ ಶ್ರೀನಿವಾಸ್ ಅವರು, ವಿಶೇಷ ತಹಸೀಲ್ದಾರ್ ಆಗಿದ್ದಂತ ನಾಗರಾಜ್ ಅವರು, ಹಾಗೆ ಉಪವಿಭಾಗಾಧಿಕಾರಿಯಾಗಿದ್ದಂತ ಅತ್ಯಂತ ಪರಮ ಭ್ರಷ್ಟ ಅಧಿಕಾರಿ ಅಂತ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ರಜನಿಕಾಂತ್ ಅವರು, ಹಾಗೆ ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ರಾಜಸ್ವ ನಿರೀಕ್ಷಕರಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ನವೀನ್ ಅಂತ, ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಚೇರಿ ಸಹಾಯಕನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಶಾಂತ್ ಗೌಡ ಪಾಟೀಲ್, ಇವರೆಲ್ಲ ಸೇರಿ ಮಂಜುನಾಥ್ ಅಂತ ಒಬ್ಬ ಅವರ ಶ್ರೀಮತಿ ಆರ್ ಶೋಭಾ ಮಂಜುನಾಥ್, ಹಾಗೆ ಉಮೇಶ್ ಬಾಬು ಮತ್ತೆ ಅವರ ಶ್ರೀಮತಿ ಜಲಜಾ ದಾಸು, ಹಾಗೆ ರಾಘವೇಂದ್ರ BK ರಾಘವೇಂದ್ರ ಅನ್ನೋ ಒಬ್ಬ ಪ್ರಭಾವಿ ಸರ್ಕಾರಿ ನೆಲಗಳ್ಳರ ಪಾಲಿಗೆ ಈ ಸ್ವತ್ತನ್ನ ಪಾಣಿ ಮಾಡಿಕೊಡೋದ್ರ ಜೊತೆಗೆ ಪೋಡಿಯನ್ನ ಮಾಡಿ ಅವರಿಗೆ ಒಂದು ಭೂ ಪರಿವರ್ತನೆ ಆದೇಶಕ್ಕೂ ಕೂಡ ಅವರ ಅನುಮತಿಯನ್ನ ಕೊಡಿಸುವಂತ ಗುರುತರವಾದಂತ ಗಂಭೀರವಾದಂತ ಈ ಸರ್ಕಾರಿ ನೆಲಕಬಳಿಕೆ ಕಾರ್ಯವನ್ನು ಮಾಡಿದ್ದಾರೆ.